ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಸ್ವಾಗತ. ಎಲ್ಲರೂ ಕೇಳ್ತಿದ್ರು ಚಾನಲ್ ಯಾಕೆ ಡಿಲೀಟ್ ಆಯಿತು ಅಂತ. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಇದು ಮುಖ್ಯವಾದ ಭಾಗ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಇಮೇಲ್. ಚಾನಲ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ನಮಗೆ ಇಮೇಲ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅದು ಯಾವ ರೀತಿ ಇಮೇಲ್ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ರೀತಿ ಡೇಟ್ ಆಫ್ ಬರ್ತ್ ಹಾಕಬೇಕು, ಯಾವ ನಂಬರ್ ಹಾಕಬೇಕು, ವೆರಿಫಿಕೇಷನ್ ಯಾವ ರೀತಿ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಇದನ್ನು ಪೂರ್ತಿ ನೋಡಿ ಸುಲಭ ರೀತಿಯಲ್ಲಿ ಇಮೇಲ್ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಬನ್ನಿ ಈಗ ತೋರಿಸ್ತೀನಿ. ಸ್ಕ್ರೀನ್ ರೆಕಾರ್ಡ್ನ ಹಾಕ್ತಾ ಹೋಗ್ತೀನಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕ್ರೋಮಿಗೆ ಹೋಗಿ ಕ್ಲಿಕ್ ಮಾಡಿ, ಹೆಡ್ ನ್ಯೂ ಇಮೇಲ್ ಐ ಡಿ ಅಂತ ಕ್ಲಿಕ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ಕ್ರಿಯೇಟ್ ಎ ಜಿಮೇಲ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆದಾಗ ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇದು ಬೇಡ ನಮಗೆ. ಇಲ್ಲಿ ನೋಡಿ ಕ್ರಿಯೇಟ್ ಅಕೌಂಟ ಇದೆ, ಅದು ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತೇಳಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಹೆಸರನ್ನು ಹಾಕಿ. ಇಲ್ಲಿ ಲಾಸ್ಟಿಗೆ ನಿಮ್ಮ ಇನ್ಸಿಲನ್ನು ಹಾಕಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ. ನನ್ನ ಡೇಟ್ ಆಫ್ ಬರ್ತ್ ಹಾಕ್ತಾ ಇದ್ದೀನಿ ನಾನು. ನೀವು ಸಹ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಗಂಡ ಹೆಣ್ಣ ಅಂತೇಳಿ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿಯಾದ ಜಿಮೇಲ್ ಅಕೌಂಟ್ನ ತೋರಿಸುತ್ತೆ. ನಿಮ್ಮದು ಸ್ವಂತವಾಗೇ ಬೇಕು, ನಿಮಗೆ ಇಷ್ಟ ಆಗಿರೋ ಜಿಮೇಲ್ ಅಕೌಂಟ್ನ ಕ್ಲಿಕ್ ಮಾಡಬೇಕು ಅಂದರೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ. ನನಗೆ ಇಷ್ಟ ಆಗಿರೋ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಬಂದೋ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬೋದು ನೋಡಿ. ಆಗ್ತಾ ಇದ್ದೀನಿ. ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ಗೆ ಹೋಗುತ್ತೆ. ನಂತರ ಪಾಸ್ವರ್ಡ್, ನಿಮಗೆ ನೆನಪಿರೋವಂಥ ಪಾಸ್ವರ್ಡ್ ಹಾಕಿ. ಸುಲಭ ರೀತಿಯ ಪಾಸ್ವರ್ಡ್ ಯಾವುದೇ ಕಾರಣಕ್ಕೂ ಹಾಕಬೇಡಿ, ಯಾಕೆಂದರೆ ಹ್ಯಾಕ್ ಮಾಡೋದು ತುಂಬ ಸುಲಭ ಆಗುತ್ತೆ. ಅದಕ್ಕೆ ನಿಮಗೆ ನೆನಪಿರಬೇಕು ಹಾಗೂ ಯಾರಿಗೂ ಗೊತ್ತಾಗಬಾರ್ದು ಆ ರೀತಿಯ ಪಾಸ್ವರ್ಡನ್ನು ನೀವು ಇಡಬೇಕಾಗತ್ತೆ. ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ ಇಲ್ಲಿ. ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನಿಮ್ಮ ಫೋನಿಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ನ ಇಲ್ಲಿ ಎಂಟರ್ ಮಾಡಬೇಕು ನೋಡಿ. ಈಗ ಎಂಟರ್ ಮಾಡ್ತೀನಿ. ಬಂದಿರೋ ಮೆಸೇಜು ಯಾರಿಗೂ ತೋರಿಸ್ಬಾರ್ದು ನೋಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ಆದಮೇಲೆ ರಿಕವರಿಗೆ ಅಂತ ಇಮೇಲ್ ಕೊಡುತ್ತೆ. ನಾನು ಯಾವುದೇ ರಿಕವರಿ ಮಾಡೋಕ್ಕೆ ಕೊಡ್ತಾ ಇಲ್ಲ, ಮುಂದಕ್ಕೆ ಬೇಕಾದ್ರೆ ಕೊಡ್ಕೋಬೋದು, ಅದಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ. ನಂತರ ನೋಡಿ ಡೀಟೇಲ್ಸನ್ನು ತೋರಿಸುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಅಂತ ಹೋಗುತ್ತೆ ನೋಡಿ. ಇಲ್ಲಿ ಪ್ರೈವಸಿ ಆ್ಯಂಡ್ ಡಾಟಾ ಅಂತ ಬರುತ್ತೆ. ಇದೆಲ್ಲ ಪೂರ್ತಿ ಓದ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಐ ಅಗ್ರಿ ಅಂತ ಲಾಸ್ಟಿಗೆ ಕೊಟ್ಬಿಡಿ. ಇದಾದಮೇಲೆ ನಿಮ್ಮ ಇಮೇಲ್ ಐ ಡಿ ಕ್ರಿಯೇಟ್ ಆಗುತ್ತೆ. ಇಷ್ಟು ಸುಲಭವಾಗಿ ನಿಮ್ಮ ಇಮೇಲ್ ಐ ಡಿಯನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.